ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಕರ್ಣನು ಭೀಷ್ಮರನ್ನು ಭೇಟಿಯಾಗಿದ್ದು. ಮಹಾರಥಿ ಕರ್ಣನು ದುರ್ಯೋಧನನ ಆಪ್ತಮಿತ್ರನಾಗಿದ್ದು ಭೀಷ್ಮರನ್ನು ವೃದ್ಧರೆಂದು ನಿಂದಿಸಿದ್ದನು. ಅವರು ಪಾಂಡವರೊಂದಿಗೆ 10 ದಿವಸಗಳ ಕಾಲ ಯುದ್ಧ ಮಾಡಿದ್ದನ್ನು ಕೇಳಿ ರೋಮಾಂಚನಗೊಂಡನು. ಹಿಂದೆ ಭೀಷ್ಮರು ಸೇನಾಪತಿಯಾಗಿರುವವರೆಗೆ ತಾನು ಶಸ್ತ್ರ ಹಿಡಿಯುವುದಿಲ್ಲವೆಂದು ಶಪಥ ಮಾಡಿದವನು ಈಗ ಭೀಷ್ಮರು ವಿರೋಚಿತವಾಗಿ ಶರಮಂಚದ ಮೇಲೆ ಮಲಗಿದ ಸಂಗತಿಯನ್ನು ಕೇಳಿ ದುರ್ಯೋಧನನನ್ನು ಭೇಟಿಯಾಗಿ ಕೌರವೇಶ್ವರ 10 ದಿವಸಗಳ ಕಾಲ 1,00,000 ಜೀವಗಳನ್ನು ಬಲಿ ತೆಗೆದುಕೊಂಡ ವೀರರಾದ ಭೀಷ್ಮರನ್ನು ನಾನು ಕಂಡುಬರುತ್ತೇನೆ. ಅವರನ್ನು ಮುದುಕರೆಂದು ನಿಂದಿಸಿ ಅವಮಾನಪಡಿಸಿದ್ದಕ್ಕೆ ನನಗೀಗ ನಾಚಿಕೆಯಾಗುತ್ತಿದೆ. ನನ್ನ ತಪ್ಪನ್ನು ಒಪ್ಪಿಕೊಂಡು ಅವರಲ್ಲಿಗೆ ಹೋಗಿ ಕ್ಷಮೆ ಕೇಳಿ ಬರುತ್ತೇನೆ ಎಂದು ಹೇಳಿದ ಕರ್ಣನು ಮಧ್ಯರಾತ್ರಿಯ ಸಮಯದಲ್ಲಿ ಭೀಷ್ಮರಿದ್ದಲ್ಲಿಗೆ ಬಂದನು. ಕಣ್ಣೀರು ಸುರಿಸುತ್ತಾ ಕರ್ಣನು ಭೀಷ್ಮರ ಪಾದಗಳಿಗೆರಗಿದಾಗ ಕಣ್ಣೀರ ಹನಿ ಬಿದ್ದು ಭೀಷ್ಮರು ಕಣ್ತೆರೆದರು. ಕರ್ಣ, ಇದೇನು ಈ ರಾತ್ರಿಯ ಕಾಲದಲ್ಲಿ ಬಂದಿರುವೆ? ನಾನು ಮಾಡುವ ಕಾರ್ಯವೆಲ್ಲವೂ ಮುಗಿಯಿತು, ಇನ್ನು ನನ್ನಿಂದೇನು ಆಗುವುದಿಲ್ಲ ಎಂದು ಹೇಳಿದರು. ಕರ್ಣನು, ಪಿತಾಮಹರೇ, ನಾನು ಅಂದು ನೀವು ಸೇನಾಪತಿಯಾದಾಗ ನಿಂದಿಸಿದ್ದು, ಅಹಂಕಾರ ತೋರಿಸಿದ್ದು ಎಲ್ಲವೂ ಮಹಾ ಅಪರಾಧ ಎಂದೆನಿಸಿದೆ. ನನಗೆ ಕೌರವನ ಹಿತವೊಂದೇ ಮನದಲ್ಲಿತ್ತು. ತಾವು ಈ ರಾಧೇಯನನ್ನು ಕ್ಷಮಿಸಿರಿ ಎಂದು ಅವರ ಪಾದಗಳಲ್ಲಿ ವಂದಿಸಿದನು. ಆಗ ಭೀಷ್ಮರು, ನೀನು ಕೌಂತೆಯ ರಾಧೇಯನಲ್ಲ, ನಿನ್ನಲ್ಲಿ ನನಗೆ ದ್ವೇಷವಿಲ್ಲ ಮಗು. ನಿಜವಾಗಿ ಹೇಳುತ್ತೇನೆ ಕೇಳು. ನಿನ್ನ ಹೆಮ್ಮೆಯನ್ನು ತಗ್ಗಿಸುವ ನಿಮಿತ್ತದಿಂದ ನಾನು ಕಠಿಣವಾದ ಮಾತನಾಡುತ್ತಿದ್ದೆ. ನೀನು ನಿಷ್ಕಾರಣವಾಗಿ ಪಾಂಡವರನ್ನು ದ್ವೇಷಿಸುತ್ತಿರುವೆ ಎಂದು ನಾನು ತಿಳಿದುಕೊಂಡಿರುವೆ. ಅದಕ್ಕೋಸ್ಕರ ಅನೇಕ ವೇಳೆ ನಿನ್ನೊಡನೆ ಕ್ರೂರವಾಗಿ ಮಾತನಾಡಬೇಕಾಯಿತು. ನಿನ್ನ ರಣವೀರ್ಯವನ್ನು ದಾನಶೂರತೆಯನ್ನು ನಾನು ಬಲ್ಲೆನು. ನೀನು ದೇವತೆಯಂಥವನು, ನಿನಗೆ ಎಣೆಯಿಲ್ಲ. ಶಸ್ತ್ರಾಸ್ತ್ರ ಪ್ರಯೋಗದಲ್ಲಿ ನೀನು ಅರ್ಜುನನಿಗೂ ಶ್ರೀಕೃಷ್ಣನಿಗೂ ಸರಿಸಮಾನನಾಗಿರುವೆ. ನಿನ್ನ ಮೇಲೆ ನನಗೆ ಹಿಂದೆ ಇದ್ದ ಕೋಪವೆಲ್ಲವೂ ಹೋಯಿತು. ಮನುಷ್ಯ ಪ್ರಯತ್ನವು ದೈವವನ್ನು ಮೀರುವುದು ಅಸಾಧ್ಯವಾಗಿದೆ. ಪಾಂಡವರು ನಿನ್ನ ಸಹೋದರರು. ನನಗೆ ಸಂತೋಷ ಉಂಟು ಮಾಡಬೇಕೆಂದಿದ್ದರೆ ಹೋಗಿ ಅವರೊಡನೆ ಸೇರಿಕೋ. ನನ್ನೊಡನೆ ವೈರ್ಯವೆಲ್ಲ ಹೋಗಿ ಸಮಸ್ತ ರಾಜರು ಸುಖವಾಗಿರಿ ಎಂದರು. ನಾನು ಕುರುವಂಶದವರ ಸೇವೆಯಲ್ಲಿಯೇ ನನ್ನ ಜೀವನವನ್ನು ಕಳೆದೆನು. ನೀನಾದರೂ ಕುರುರಾಯನಿಗೆ ಬುದ್ಧಿ ಹೇಳಿ ಕುರುವಂಶ ನಾಶವಾಗುವುದನ್ನು ನಿಲ್ಲಿಸು. ಇದೇ ನಿನ್ನ ನಿಜವಾದ ಸ್ವಾಮಿ ಸೇವೆ ಎಂದು ಭೀಷ್ಮರು ಕರ್ಣನಿಗೆ ತಿಳಿಸಿದರು. ಪಿತಾಮಹರೇ, ಹಠಮಾರಿಯಾದ ಕುರುರಾಯನು ಭಗವಂತನಾದ ಕೃಷ್ಣನ ಮಾತನ್ನೇ ಕೇಳಲಿಲ್ಲ. ನೀವು ದ್ರೋಣಾಚಾರ್ಯರು, ಧೃತರಾಷ್ಟ್ರ ಮಹಾರಾಜ, ಗಾಂಧಾರಿದೇವಿ ಇವರ ಮಾತನ್ನೇ ಕೇಳಲಿಲ್ಲ. ಇಲ್ಲಿಯವರೆಗೆ ಅವನಿಷ್ಠ ಬಂದಂತೆ ನಡೆದಿದ್ದಾನೆ. ನಾನು ಅವನನ್ನು ಸಮರ್ಥಿಸಿದ್ದೇನೆ. ಈಗ ಸಂಧಾನದ ಮಾತನ್ನು ಹೇಗೆ ಹೇಳಲಿ? ಪಿತಾಮಹರೇ, ತಾವೇ ಪಾಂಡವರ ವಿರುದ್ಧವಾಗಿ ಹೋರಾಡಿ ಋಣ ತೀರಿಸಿರುವಿರಿ. ನಿಮ್ಮ ನಿವೃತ್ತಿಯ ನಂತರ ಹೆದರಿ ಕರ್ಣನು ಹಿಂಜರಿದನು ಎಂದು ಜನರು ಅಪವಾದ ಮಾಡುವುದಿಲ್ಲವೇ? ಸ್ವಾಮಿಯ ಸೇವೆಗಾಗಿ ನಾನು ಯುದ್ಧ ಮಾಡುತ್ತೇನೆ. ಪಾಂಡವರೊಂದಿಗೆ ಸಂಧಿ ಮಾಡಿಕೋ ಎಂದು ನಾನು ಹೇಳಲಾರೆ. ಅದೃಷ್ಟವಿದ್ದಂತಾಗಲಿ ಎಂದು ಕರ್ಣನು ಭೀಷ್ಮರಿಗೆ ಹೇಳಿದನು. ಭೀಷ್ಮರು, ಕರ್ಣ, ನಿನ್ನ ಪ್ರಬಲ ವೈರ್ಯವನ್ನು ಬಿಡುವುದು ಸಾಧ್ಯವಿಲ್ಲವಾದರೆ ಯುದ್ಧಕ್ಕೆ ನನ್ನ ಸಮ್ಮತಿಯಿದೆ. ಸ್ವರ್ಗಾಪೇಕ್ಷೆಯಿಂದ ಯುದ್ಧ ಮಾಡು. ಕೋಪತಾಪಗಳನ್ನು ಬಿಟ್ಟು ಕ್ಷತ್ರಿಯನ ಕರ್ತವ್ಯ ನಡೆಸು. ಕೈಲಾದ ಮಟ್ಟಿಗೆ ಸಜ್ಜನರ ನಡತೆಯನ್ನು ನಡೆ. ಹಾಗಾದರೆ ನಿನ್ನ ಇಷ್ಟಾರ್ಥ ಕೈಗೂಡುತ್ತದೆ, ಸದ್ಗತಿ ದೊರೆಯುತ್ತದೆ. ಬಲವೀರ್ಯಗಳನ್ನು ಹಿಡಿದು ಅಹಂಕಾರವನ್ನು ಬಿಟ್ಟು ಯುದ್ಧ ಮಾಡು. ಕ್ಷತ್ರಿಯನಿಗೆ ಯುದ್ಧಕ್ಕಿಂತ ಶ್ರೇಯಸ್ಕರವಾದ ಧರ್ಮ ಮತ್ತೊಂದಿಲ್ಲ. ನಾನು ಶಾಂತಿಗಾಗಿ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಅದು ಆಗಲಿಲ್ಲ. ಧರ್ಮ ಎಲ್ಲಿದೆಯೋ ಅಲ್ಲಿ ಜಯ ಲಭಿಸುತ್ತದೆ ಎಂದು ಹೇಳಿದರು. ಅನಂತರ ಕರ್ಣನು ಭೀಷ್ಮನಿಗೆ ನಮಸ್ಕರಿಸಿ ರಥ ಹತ್ತಿ ದುರ್ಯೋಧನನಿದ್ದೆಡೆಗೆ ಹೊರಟು ಹೋದನು.
ಇಲ್ಲಿಗೆ ಭೀಷ್ಮ ಪರ್ವ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.